ಶಿವಮಂತ್ರವೆನೆಗೆ ಕಲ್ಪವೃಕ್ಷವಯ್ಯ, ಶಿವಮಂತ್ರವೆನೆಗೆ ಚಿಂತಾಮಣಿಯಯ್ಯ, ಶಿವಮಂತ್ರವೆನೆಗೆ ಪರುಷದ ಕಣಿಯಯ್ಯ, ಶಿವಮಂತ್ರವೆನೆಗೆ ಪುನಃ ಪ್ರಾಣ ಮಾಲಿಕೆಯಯ್ಯ ಖಂಡೇಶ್ವರ. ಬಸವಾದಿ ಪ್ರಮಥರನ್ನ ಶ್ರೀ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಮಹಾಲಿಂಗದೊಳಗಾದ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಶಿವಚೈತನ್ಯವನ್ನು ನೆನೆದು ಪೂಜ್ಯ ಗುರುದೇವರ ಶ್ರೀಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನೆರೆದಿರುವ ಎಲ್ಲ ಅರಗುರು ಚರಮೂರ್ತಿಗಳಿಗೆ ಶರಣು ಸಮರ್ಪಿಸಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಶರಣಶ್ರೀ ಪ್ರೊಫೆಸರ್ ಚನ್ನಪ್ಪ ಬಾರಿಗಿಡದವರೇ, ಎಲ್ಲ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರೇ, ಶ್ರೀಮಠದ ಸದ್ಭಕ್ತ ಶರಣ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದಂಗೆ ಕಳೆದ ಗೋಷ್ಠಿಯ ತಿಂಗಳ ಬೆಳಕಿನಲ್ಲಿ ನಾವು ಸಾಧಕನ ರಕ್ಷಾ ಕವಚವಾಗಿರುವ ಅಷ್ಟಾವರಣದಲ್ಲಿ ಸಾಧನಾ ವಸ್ತುಗಳಾದ ವಿಭೂತಿ ಮತ್ತು ರುದ್ರಾಕ್ಷಿಯ ಮಹತ್ವವನ್ನು ನಾವೆಲ್ಲ ಸಂಕ್ಷಿಪ್ತವಾಗಿ ಅವಲೋಕಿಸಿದ್ದೆವು. ಕಳೆದ ಗೋಷ್ಠಿಯಲ್ಲಿ ನಿರಂತರವಾಗಿ ನಾವು 7 ಗೋಷ್ಠಿಯಿಂದಲೂ ಸಹ ಈ ಅಷ್ಟಾವರಣದ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಪ್ರಥಮದಲ್ಲಿ ನಾವು ಗುರುವಿನ ಬಗ್ಗೆ, ನಂತರದಲ್ಲಿ ಲಿಂಗದ ಬಗ್ಗೆ, ಆನಂತರದಲ್ಲಿ ಜಂಗಮ, ನಂತರ ಪಾದೋದಕ, ಪ್ರಸಾದ, ರುದ್ರಾಕ್ಷಿ, ವಿಭೂತಿ, ಇಷ್ಟು ಅಷ್ಟ ಆವರಣಗಳಲ್ಲಿ 7 ಆವರಣಗಳ ಬಗ್ಗೆ ನಾವೆಲ್ಲ ಸಂಕ್ಷಿಪ್ತವಾಗಿ ಒಂದು ಮುನ್ನೋಟವನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಅಷ್ಟಾವರಣದ ಕೊನೆಯ ಆವರಣ ಯಾವುದು ಅಂದ್ರೆ ಅದು ಮಂತ್ರ. ಈ ಮಂತ್ರದ ಮಹಿಮೆಯನ್ನ ನಾವೆಲ್ಲ ಸಂಕ್ಷಿಪ್ತವಾಗಿ ಇವತ್ತು ಅವಲೋಕನ ಮಾಡ್ಕೊಂಡು ಬರೋಣ. ನೋಡಿ, ಭಸ್ಮ ರುದ್ರಾಕ್ಷಗಳು ಬಹಿರಂಗದ ತೊಡುಗೆಗಳಾದರೆ ಮಂತ್ರವು ಅಂತರಂಗದ ದಿವ್ಯಾಭರಣವಾಗಿದೆ. ಭಸ್ಮ ರುದ್ರಾಕ್ಷಗಳು ಬಾಹ್ಯದಲ್ಲಿ ಶೋಭಿಸಿದರೆ ಮಂತ್ರವು ಆಂತರಿಕವಾಗಿ ಪ್ರಜ್ವಲಿಸುತ್ತದೆ. ಅಂತಹ ಮಂತ್ರದ ಬಗ್ಗೆ, ಅದರ ಮೂಲ ಆಶಯದ ಬಗ್ಗೆ, ಅದರ ಪರಿಭಾಷೆಯ ಬಗ್ಗೆ ನಾವು ಮೊದಲು ಅವಲೋಕನ ಮಾಡ್ಕೊಂಡ್ಬರೋಣ. ಹಾಗಾದ್ರೆ ಮಂತ್ರ ಅಂದ್ರೆ ಏನು? ನಮಗೆ ಎಲ್ಲರ ಮನಸ್ಸಿನಲ್ಲಿ ಭಾವನೆ ಮೂಡುತ್ತೆ, ಏನು ಮಂತ್ರ? ಮಂತ್ರದ ಬಗ್ಗೆ ಕೇಳಿದೀವಿ ನಾವು, ಅನೇಕ ಮಂತ್ರಗಳನ್ನು ನಾವು ಜಪ ಮಾಡಿದ್ದೀವಿ ನಾವು. ಹಾಗಾದ್ರೆ ಮಂತ್ರ ಅಂದ್ರೆ ಏನು? ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಧ್ಯಾನ ಮಾಡುವುದರಿಂದ ಯಾವುದು ನಮ್ಮನ್ನು ರಕ್ಷಿಸುತ್ತದೆಯೋ ಅದೇ ಮಂತ್ರ ಎಂದೆನಿಸಿಕೊಳ್ಳುತ್ತದೆ. ಮಂತ್ರ್ಯತೆ ಇತಿ ಮಂತ್ರ ಅಂದ್ರೆ ಸದ್ಗುರುವಿನಿಂದ ರಹಸ್ಯವಾಗಿ ಯಾವುದು ಉಪದೇಶಿಸಲ್ಪಡುತ್ತದೆಯೋ ಅದು ಮಂತ್ರ ಎಂದೆನಿಸಿಕೊಳ್ಳುತ್ತದೆ. ಮನಸ್ಸಿನಿಂದ ಗೌಪ್ಯವಾಗಿ ರಕ್ಷಿಸಲ್ಪಡುವುದೇ ಮಂತ್ರ ಎಂದೆನಿಸಿಕೊಳ್ಳುತ್ತದೆ. ಮಂತ್ರದ ಬಗ್ಗೆ ಅನೇಕ ವ್ಯಾಖ್ಯಾನಗಳಿವೆ. ತನ್ನಂತರಂಗದ ದಿವ್ಯ ಚೈತನ್ಯವನ್ನ ಅಥವಾ ಪಶ್ಚಿಮ ಚಕ್ರದ ನಿರಂಜನ ಚೈತನ್ಯವಾದ ಇಷ್ಟಲಿಂಗದ ನಾಮವನ್ನೇ ನಾವು ಮಂತ್ರ ಅಂತ ಕರಿತೀವಿ. ಇಂತಹ ಅನುಪಮದ ಲಿಂಗದ ನಾಮವನ್ನೇ ಷಡಕ್ಷರ ಮಹಾಮಂತ್ರ ಎನ್ನುತ್ತೇವೆ. ಷಡಕ್ಷರ ಮಹಾಮಂತ್ರ ಎನ್ನುತ್ತೇವೆ. ಹಾಗಾದ್ರೆ ಷಡಕ್ಷರ ಮಂತ್ರ ಅಂದ್ರೆ ಏನು? ಹೆಸರಲ್ಲೇ ಇದೆ. ಎಷ್ಟು ಅಕ್ಷರಗಳನ್ನು ಹೊಂದಿರ್ತಕ್ಕಂಥದ್ದು? 6 ಅಕ್ಷರಗಳನ್ನು ಹೊಂದಿರ್ತಕ್ಕಂಥದ್ದೇ ಇದು ಷಡಕ್ಷರ ಮಂತ್ರ. ಪ್ರಣವ ಸಹಿತ ಪಂಚಾಕ್ಷರಿ ಮಂತ್ರವನ್ನ ಷಡಕ್ಷರ ಮಂತ್ರ ಅಂತ ಕರಿತೀವಿ ನಾವು. ಇನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋದಾದ್ರೆ, ಇಲ್ಲಿ ಪ್ರಣವ ಅಂದ್ರೆ ಯಾವುದು, ಪಂಚಾಕ್ಷರಿ ಅಂದ್ರೆ ಯಾವುದು? ಪ್ರಣವ ಅಂದ್ರೆ ಓಂಕಾರ ಅಂತ, ಪಂಚಾಕ್ಷರಿ ಅಂದ್ರೆ ನಮ ಶಿವಾಯ. ಒಟ್ಟಾರೆ 6 ಅಕ್ಷರಗಳುಳ್ಳ ಓಂ ನಮ ಶಿವಾಯ ಎಂಬುದನ್ನು ನಾವು ಷಡಕ್ಷರಿ ಮಂತ್ರ ಎಂದು ಕರೆಯುತ್ತೇವೆ. ನೋಡಿ, ಈ ಓಂ ನಮ ಶಿವಾಯ ಅಂತಕ್ಕಂಥ ಈ ಷಡಕ್ಷರಿ ಮಂತ್ರದಲ್ಲಿ ಅಕಾರ, ಉಕಾರ, ಮಕಾರ ರೂಪದ ನಾದ, ಬಿಂದು, ಕಳೆಗಳಿಂದ ಜಗದ್ಯುತ್ಪತ್ತಿಗೆ ಓಂಕಾರವೇ ಬೀಜವಾಗಿದೆ. ಓಂಕಾರದಲ್ಲಿ 3 ಅಕ್ಷರಗಳನ್ನು ನಾವು ಗಮನಿಸಬಹುದು. ಒಂದು ಅಕಾರ, ಉಕಾರ, ಮಕಾರ. ಈ ಅಕಾರ, ಉಕಾರ, ಮಕಾರಗಳೇ ಸೇರಿ ಓಂಕಾರ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಆದ್ದರಿಂದ ಓಂ ಅಂದರೆ ಅದಕ್ಕೆ ವ್ಯಾಖ್ಯಾನವನ್ನ ಈ ತರ ನೀಡ್ತಾರೆ, ಸಂಪೂರ್ಣವಾದ ಜಗತ್ತು. ಇದುವರೆಗೂ ನೀವು ಓಂ ನಮ ಶಿವಾಯ ಅಂತ ಜಪ ಮಾಡಿದ್ರಲ್ಲ, ಅದಕ್ಕೆ ಒಂದು ವ್ಯಾಖ್ಯಾನ ಇದೆ, ಅದಕ್ಕೊಂದು ಅರ್ಥ ಇದೆ. ಅದು ಓಂ ಅಂದ್ರೆ ಸಂಪೂರ್ಣವಾಗಿರುವಂತಹ ಜಗತ್ತು, ನಮಃ ಎಂದರೆ
ನಾ ಮಮೇದಂ ಅಂತಕ್ಕಂಥದ್ದು ಅಂದ್ರೆ ನನ್ನದಲ್ಲ. ಶಿವಾಯ ಎಂದರೆ ಶಿವನಿಗೋಸ್ಕರವಿರುವುದು. ಓಂ ಅಂದರೆ ಸಂಪೂರ್ಣವಾದಂತಹ ಜಗತ್ತು, ನಮಃ ಅಂದ್ರೆ ನನ್ನದಲ್ಲ, ಶಿವಾಯ ಎಂದರೆ ಶಿವನಿಗೋಸ್ಕರವಿರುವುದು. ಅಂದರೆ ಈ ಜಗತ್ತೆಲ್ಲ ನನಗಾಗಿ ಅಲ್ಲ, ಶಿವನ ಉಪಭೋಗಕ್ಕಾಗಿ ಇರುವುದೆಂದು ತಿಳಿದು ಸಮಸ್ತವನ್ನು ಶಿವನಿಗೆ ಸಮರ್ಪಣ ಮಾಡುವ ಅರ್ಥವನ್ನ ಬೋಧಿಸುವಂತದ್ದೇ ಈ ಓಂ ನಮಃ ಶಿವಾಯ ಅಂತಕ್ಕಂಥ ಷಡಕ್ಷರಿ ಮಂತ್ರ. ಇದಕ್ಕೆ ಇನ್ನೊಂದು ವ್ಯಾಖ್ಯಾನ ಇದೆ. ಓಂ ನಮಃ ಶಿವಾಯ ಎಂದರೆ ಓಂ ಎಂಬುದು ಶಿವನ ನಿರಾಕಾರ ವಾಚಕ. ಇಲ್ಲಿ ಶಿವ ಅಂದ್ರೆ ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮ, ಆ ಶಿವ ಅಂತ ನಾವು ಕರಿತೀವಿ. ಓಂ ಎಂಬುದು ಶಿವನ ನಿರಾಕಾರ ವಾಚಕ. ನಮಃ ಎಂಬ ಪದವು ಅಂಗ. ಅಂಗ ಅಂದ್ರೆ ಯಾರು? ಜೀವ. ಈ ಜೀವನನ್ನ ಅದು ಸೂಚಿಸುತ್ತದೆ. ಶಿವ ಎಂಬ ಪದವು ಲಿಂಗನನ್ನು ಸೂಚಿಸುತ್ತದೆ. ಓಂ ನಮಃ ಶಿವ. ಇನ್ನೊಂದು ಪದ ಉಳ್ಕೊಂತು, ಅಯ ಅಂತಕ್ಕಂಥ ಪದ. ಈ ಅಯ ಎಂಬುದು ಲಿಂಗ ಮತ್ತು ಅಂಗದ ಸಂಬಂಧವನ್ನು ಬೋಧಿಸುತ್ತದೆ. ಒಟ್ಟಾರೆಯಾಗಿ ಲಿಂಗಾಂಗ ಸಂಬಂಧವನ್ನ ಬೋಧಿಸುವ ಈ ಷಡಕ್ಷರ ಮಂತ್ರವನ್ನ ನಾವೆಲ್ಲ ಮಂತ್ರಗಳ ರಾಜ ಅಂತ ಕರಿತೀವಿ ನಾವು. ಮುಂದೆ ಈ ನಮಃ ಶಿವಾಯ ಎಂಬ ಪಂಚ ಬೀಜಾಕ್ಷರಗಳಿಗೂ ಓಂಕಾರವೇ ಮೂಲ. ಎಲ್ಲ ಮಂತ್ರಗಳಿಗೂ ಮೂಲ ಯಾವುದು ಅಂತಂದ್ರೆ ಅದು ಓಂಕಾರವೇ. ಈ ಓಂಕಾರದ ಪ್ರತಿಕೃತಿಗಳೇ ಪಂಚಾಕ್ಷರಗಳು, 5 ಅಕ್ಷರಗಳು. ಹಾಗಾಗಿ ಪ್ರಣವಕ್ಕೂ ಪಂಚಾಕ್ಷರಗಳಿಗೂ ಅವಿನಾಭಾವ ಸಂಬಂಧವಿದೆ. ಓಂ ಅನ್ನೋದಕ್ಕೂ ನಮಃ ಶಿವಾಯ ಅನ್ನುವುದಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವುದನ್ನು ನಾವು ಕಾಣ್ತೀವಿ. ಈ ಕಾರಣದಿಂದ ಜಗವೆಲ್ಲವೂ ಪಂಚಾಕ್ಷರಮಯವಾಗಿದೆ. ಯಾವ ತರ ಆಗಿದೆ? ಅದು ಹೇಗಾಗಿದೆ ಅಂದ್ರೆ, ನಮಃ ಶಿವಾಯ ಎಂಬ ಪಂಚಾಕ್ಷರಗಳಿಂದ ಕ್ರಮವಾಗಿ ಪಂಚಭೂತಗಳಾದ ಈ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶಗಳು ಸೃಷ್ಟಿಯಾಗಿವೆ. ಯಾವುದರಿಂದ? ನಮಃ ಶಿವಾಯ ಅಂತಕ್ಕಂಥ ಈ ಪಂಚಾಕ್ಷರಿ ಮಂತ್ರದಿಂದ. ಈ ಪಂಚಭೂತಗಳ ಪಂಚೀಕರಣದಿಂದ ನಾವು ಇಲ್ಲಿ ಗಮನಿಸಬೇಕು, ಈ ದೇಹವು ಉತ್ಪತ್ತಿಯಾಗಿದೆ. ಪಂಚಭೂತಗಳಿಂದಲೇ ಈ ದೇಹ ಉತ್ಪತ್ತಿಯಾಗಿರೋದು. ನಾವು ಗಮನಿಸಿ, ನಮ್ಮ ದೇಹದಲ್ಲೂ ಅವಕಾಶ ಇದೆ. ಯಾವುದು ಅವಕಾಶ ಇದೆಯೋ ಅದನ್ನ ಆಕಾಶ ಅಂತ ಕರಿತೀವಿ. ನಮ್ಮ ದೇಹದಲ್ಲೂ ಜಲ ಇದೆ, ಅದು ರಕ್ತ ಇತ್ಯಾದಿ ರೂಪದಲ್ಲಿ ಜಲ ಇದೆ, ಬೆವರಿನ ರೂಪದಲ್ಲಿ. ನಮ್ಮ ದೇಹದಲ್ಲೂ ವಾಯು ಇದೆ, ನಮ್ಮ ದೇಹದಲ್ಲೂ ಅಗ್ನಿ ಇದೆ, ಮತ್ತೆ ದೇಹಕ್ಕೆ ಒಂದು ರೂಪ ಇದೆ, ಇದೇ ಪೃಥ್ವಿ ಅಂತ ನಾವು ಕರಿತೀವಿ. ಹಾಗಾಗಿ ಪಂಚಭೂತಗಳಿಂದಲೇ ಉಂಟಾಗಿರುವಂತಹದ್ದು ಈ ದೇಹ. ಈ ಶರೀರದಲ್ಲಿರುವ ಪಂಚಕರ್ಮೇಂದ್ರಿಯಗಳು. ಯಾವ ಪಂಚಕರ್ಮೇಂದ್ರಿಯಗಳು? ಮಾತು, ವಾಕ್, ಪಾಣಿ ಅಂದ್ರೆ ಹಸ್ತ, ಪಾದ, ಗುದ, ಗುಹ್ಯ, ಈ ಪಂಚಕರ್ಮೇಂದ್ರಿಯಗಳು. ಪಂಚ ವಿಷಯಗಳು. ಯಾವುದು ಪಂಚ ವಿಷಯಗಳು? 5 ಯಾವುದರಿಂದ? ಜ್ಞಾನೇಂದ್ರಿಯದಿಂದ ಉಂಟಾಗುವಂತಹದ್ದು. ಯಾವುದು? ಶಬ್ದ, ರೂಪ, ರಸ, ಗಂಧ ಮತ್ತೆ ಸ್ಪರ್ಶ. ಪಂಚ ಜ್ಞಾನೇಂದ್ರಿಯಗಳು ಮೂಗು, ನಾಲಿಗೆ, ಕಣ್ಣು, ಚರ್ಮ ಮತ್ತೆ ಕಿವಿ. ಪಂಚವಾಯುಗಳು. ನಮ್ಮ ದೇಹದಲ್ಲಿ 5 ರೀತಿಯಾಗಿರುವಂತಹ ವಾಯು ಇದೆ. ಅವುಗಳು ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು ಮತ್ತೆ ಸಮಾನವಾಯು. ಈ ಪಂಚವಾಯುಗಳು. ಪಂಚ ಅಂತಃಕರಣಗಳಿದಾವೆ ನಮ್ಮಲ್ಲಿ. ಯಾವುದು ಅಂದ್ರೆ ಚಿತ್ತ, ಬುದ್ಧಿ, ಮನ, ಅಹಂಕಾರ, ಜ್ಞಾನಗಳು. ಇವೆಲ್ಲ ಗಮನಿಸಿ ನೀವು. ಇವೆಲ್ಲವನ್ನ ಗಮನಿಸಿದಾಗ ಎಲ್ಲವೂ ಎಷ್ಟು ಅಕ್ಷರದಿಂದ ಕೂಡಿದಾವೆ? 5 ಅಲ್ವಾ? ಈ 5 ಅನ್ನೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂದ್ರೆ ಇವು ಪ್ರಸಿದ್ಧವಾಗಿದೆ. ಆದ್ರಿಂದ ಇವುಗಳೆಲ್ಲವೂ ಯಾವುದರಿಂದ ಉತ್ಪತ್ತಿಯಾಗಿದೆ ಅಂದ್ರೆ ಪಂಚಾಕ್ಷರಗಳಿಂದಲೇ ಉತ್ಪತ್ತಿಯಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಇಂತಹ ಈ ಮಂತ್ರ ಧ್ಯಾನದಿಂದ ಪ್ರಾಣವನ್ನು ಪ್ರಣವ ಪಂಚಾಕ್ಷರಿಯನ್ನಾಗಿ ಅರ್ಥಾತ್ ಮಂತ್ರಮಯವನ್ನಾಗಿ ಮಾಡಿಕೊಳ್ಳುವುದೇ ಶರಣನ ಪರಿಪೂರ್ಣ ಜೀವನವಾಗಿದೆ. ಓಂ ನಮಃ ಶಿವಾಯ ಅಂತಕ್ಕಂಥ ಒಂದು ಮಹಾಮಂತ್ರವನ್ನ ಇಟ್ಟುಕೊಂಡು ನಮ್ಮ ಜೀವನವನ್ನ ಪರಿಪೂರ್ಣದೆಡೆಗೆ ಸಾಗಿಸಿಕೊಳ್ಳಬಹುದಾಗಿದೆ. ಓಂ ನಮಃ ಶಿವಾಯ ಅಷ್ಟೇ ಅಲ್ಲ, ನಮ್ಮ ಬದುಕಿಗೆ ದಿವ್ಯ ಮಾರ್ಗವನ್ನ ತೋರಿದ ಮಹಾಪುರುಷರ ನಾಮವನ್ನು ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಮಹಾಮಂತ್ರವನ್ನಾಗಿ ಇಟ್ಕೊಂಡಿದ್ದೀವಿ. ಉದಾಹರಣೆ, ನಮಗೆ ಶರಣ ಮಾರ್ಗವನ್ನ ತೋರಿದಂತವರು ಅಣ್ಣ ಬಸವಣ್ಣನವರು.
ಅದಕ್ಕೆ ನಾವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಕರಿತೀವಿ ನಾವು. ಇನ್ನೊಂದು ಮಂತ್ರವನ್ನ ನಾವೆಲ್ಲ ಜಪ ಮಾಡಿದೋ ನಮ್ಮ ಬದುಕಿಗೆ ಸನ್ಮಾರ್ಗವನ್ನ ತೋರಿದವರು ಯಾರು ಅಂದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳು. ಅದಕ್ಕೆ ನಾವು ಓಂ ಶ್ರೀ ಗುರು ಶಿವಕುಮಾರೇಶಾಯ ನಮಃ ಅಂತ ನಾವು ಉಚ್ಚಾರಣೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಮಹಾಮಂತ್ರವನ್ನ ಹಿಡಿದು ನಮ್ಮ ಜೀವನವನ್ನ ಪರಿಪೂರ್ಣದೆಡೆಗೆ ಸಾಗಿಸಿಕೊಳ್ಳಬಹುದಾಗಿದೆ. ಈ ಅಷ್ಟಾವರಣದ ವಿಚಾರಕ್ಕೆ ಬಂದಾಗ ಈ ಅಷ್ಟಾವರಣದ ಕ್ರಿಯೆಗಳಾಗಿರುವ ಲಿಂಗ ಪೂಜೆ ಆಗಿರ್ಬೋದು, ಭಸ್ಮ ಶುದ್ಧಿ ಮಾಡುವುದಾಗಿರ್ಬೋದು, ರುದ್ರಾಕ್ಷಗಳಿಗೆ ಸಂಸ್ಕಾರ ಕೊಡುವಂತಹದ್ದಾಗಿರ್ಬೋದು, ಪಾದೋದಕ ಹಾಗೂ ಪ್ರಸಾದದ ಸಿದ್ಧಿ ಮಾಡಿಕೊಳ್ಳುವ ಮುಂತಾದ ಕ್ರಿಯೆಗಳಿದಾವೆಲ್ಲ, ಈ ಎಲ್ಲಾ ಕ್ರಿಯೆಗಳನ್ನು ಈ ಷಡಕ್ಷರ ಮಂತ್ರದಿಂದ ಉಪಯೋಗ ಮಾಡಿಕೊಳ್ಳಲಾಗುತ್ತದೆ. ಎಲ್ಲದಕ್ಕೂ ಸಹ ಮಂತ್ರದ ಸಂಬಂಧವನ್ನ ಮಾಡಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಆವರಣವನ್ನಾಗಿ ಸ್ವೀಕಾರ ಮಾಡಲಾಗುತ್ತದೆ. ಇಷ್ಟಲಿಂಗ ಪೂಜಾ ಪಾರಾಯಣನಾದವನು ಏಕಾಗ್ರ ಚಿತ್ತನಾಗಿ ಪ್ರಣವ ಸಹಿತವಾದ ಪಂಚಾಕ್ಷರ ಮಂತ್ರವನ್ನ ಪ್ರತಿದಿನವೂ ಜಪಿಸಬೇಕು. ಮಂತ್ರ ಜಪವನ್ನ ಷಟ್ಸ್ಥಲಾನುಗುಣವಾಗಿ ಮಾಡುವರು. ಅದರಲ್ಲಿ ಪ್ರಮುಖವಾಗಿ ಮಂತ್ರ ಪಲ್ಲವ, ಮಂತ್ರಾಂಗ, ಮಂತ್ರನ್ಯಾಸ, ಜಪಭೇದ, ಜಪೋಚ್ಚಾರ ಭೇದ, ಜಪಮಾಲೆ, ಜಪಸಂಖ್ಯೆ ಮೊದಲಾದವುಗಳನ್ನು ಗುರುಮುಖದಿಂದ ನಾವು ತಿಳಿದುಕೊಳ್ಳಬೇಕು. ಅದರಲ್ಲಿ ನಾವು ಪ್ರಮುಖವಾಗಿ ಈ ಜಪ ವಿಧಾನದಿಂದ ಮಂತ್ರವನ್ನ ನಾವು ಉಚ್ಚಾರಣೆಯನ್ನ ಮಾಡ್ಕೊಂತೀವಿ. ಮೊದಲೇ ನಾವು ಜಪ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಜಪ ಅಂದ್ರೆ ಏಕಚಿತ್ತದಿಂದ ಲಿಂಗದಲ್ಲಿ ದೃಷ್ಟಿಯನ್ನು ಇರಿಸಿಕೊಂಡು ಏಕಲಕ್ಷ್ಯವಾಗಿ ಮಹಾಮಂತ್ರದ ಅರ್ಥವನ್ನ ಗ್ರಹಿಸುತ್ತಾ ಸಾವಧಾನವಾಗಿ ಪುನಃ ಪುನಃ ಸ್ಮರಿಸುವುದೇ ಜಪ ಎಂದೆನಿಸಿಕೊಳ್ಳುತ್ತದೆ, ಮಂತ್ರ ಜಪ ಎಂದೆನಿಸಿಕೊಳ್ಳುತ್ತದೆ. ಜಪವೆನ್ನುವುದು ನಾವು ಗಮನಿಸಬೇಕಿಲ್ಲಿ ಅದು ಒಂದು ಮಾನಸಿಕ ಕ್ರಿಯೆ, ಮನಸ್ಸಿನಲ್ಲಿ ಆಗುವಂತಹ ಒಂದು ಕ್ರಿಯೆ. ಈ ಜಪಕ್ಕೆ ಸಂಬಂಧಪಟ್ಟಂತ ಒಂದು ಅಷ್ಟು ವಿಚಾರಗಳನ್ನು ನಾವು ಗ್ರಹಿಸೋಣ. ಒಂದು ಜಪದ ವಿಧಾನ ಯಾವುದು ಅಂತ. ಜಪದ ವಿಧಾನಗಳನ್ನು ನಾವು ಎರಡು ಪ್ರಮುಖವಾಗಿ ಅಂಶಗಳನ್ನ ಗಮನಿಸಬಹುದು. ಒಂದು ಕರಜಪ, ಮತ್ತೊಂದು ಮಣಿ ಜಪ ಅಂತ. ಕರಜಪ ಅಂದ್ರೆ ನಮ್ಗೆ ಇಷ್ಟಲಿಂಗದ ದೀಕ್ಷಾ ಸಂಸ್ಕಾರ ಆದ್ಮೇಲೆ ಗುರುಗಳು ಗೌಪ್ಯವಾಗಿ ನಮ್ಗೆ ಕರಜಪವನ್ನ ನಮ್ಗೆ ಏನ್ ಮಾಡ್ತಾರೆ, ಅದನ್ನ ಜಪಿಸುವುದಕ್ಕೆ ಆ ವಿಚಾರವನ್ನ ನಮ್ಗೆ ನೀಡ್ತಾರೆ. ಇಲ್ಲಿ ಹಸ್ತಾಂಗುಲಿಗಳಿಂದ ಸಂಖ್ಯಾನುಸಾರವಾಗಿ ಜಪಿಸುವಂತಹ ಕ್ರಮ. ಹಸ್ತಾಂಗುಲಿಗಳು, ಈ ಹಸ್ತ ಅಂಗುಲಿಗಳಿದಾವೆಲ್ಲ, ಇವುಗಳಿಂದ ನಾವೇನ್ ಮಾಡ್ತೀವಿ, ಜಪಕ್ರಮವನ್ನ ಮಾಡ್ತೀವಿ. ಇದನ್ನ ಕರಜಪ ಎಂದು ಕರೆಸಿಕೊಳ್ಳುತ್ತದೆ. ಇನ್ನ ಮಣಿ ಜಪ, ಸರ್ವೇ ಸಾಮಾನ್ಯವಾಗಿ ಮಣಿ ಜಪ ನಮ್ಗೆ ಗೊತ್ತಿದೆ. ನಾವು ಬಹುತೇಕರು ರುದ್ರಾಕ್ಷಿಗಳಿಂದ ಮಾಡಿದ ಮಾಲೆಯಿಂದ ಮಂತ್ರವನ್ನ ಜಪಿಸ್ತೀವಿ. ಇದನ್ನ ಮಣಿ ಜಪ ಎಂದು ಕರೆಯಲಾಗುತ್ತದೆ. ಇನ್ನ ಜಪೋಚ್ಚಾರದ ವಿಧಗಳು, ಎಷ್ಟು ಜಪೋಚ್ಚಾರದ ವಿಧಗಳಿದಾವೆ? ಜಪಸ್ತು ತ್ರಿವಿಧ ಪ್ರೋಕ್ತೋ ವಾಚಿಕೋಪಾಂಶ ಮಾನಸಃ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಜಪದ ಉಚ್ಚಾರಣೆಯಲ್ಲಿ 3 ವಿಧವನ್ನು ನಾವು ಕಾಣಬಹುದು. ಮೊದಲನೇದು ವಾಚಿಕ ಜಪ, ಎರಡನೇದು ಉಪಾಂಶು ಜಪ, ಇನ್ನು ಮೂರನೇದು ಮಾನಸಿಕ ಜಪ. ಹಾಗಾಗಿ ಈ 3 ಕ್ರಿಯೆಗಳಲ್ಲಿ ಯಾವ ತರ ನಡೀತಾ ಇರುತ್ತೆ ಇದು ಈ ಜಪದ ಜಪೋಚ್ಚಾರದ ವಿಧಗಳು? ವಾಚಿಕ ಜಪ ಹೇಗಿರುತ್ತೆ ಅಂದ್ರೆ ಮಂತ್ರೋಚ್ಚಾರವು ಪಕ್ಕದಲ್ಲಿದ್ದವರಿಗೆ ಕೇಳಿಸುವಂತೆ ಜಪಿಸುವುದು. ನೀವೆಲ್ಲ ಈಗ ಮಾಡಿದ್ರಲ್ಲ, ಇದೆಲ್ಲ ವಾಚಿಕ ಜಪ, ಇದು ಪಕ್ಕದವರಿಗೆಲ್ಲ ಕೇಳಿಸ್ತಾ ಇರುತ್ತೆ. ಇನ್ನ ಉಪಾಂಶು ಜಪ, ಅದು ತುಟಿಯನ್ನು ಅಲ್ಲಾಡಿಸುತ್ತಾ ಪಕ್ಕದವರಿಗೆ ಕೇಳಿಸದಂತೆ ಜಪಿಸುವುದು. ನೀನ್ ಹೇಳ್ತಾ ಇರ್ತಕ್ಕಂಥ ಮಂತ್ರ ನಿನ್ಗಷ್ಟೇ ಕೇಳಿಸ್ತಾ ಇರುತ್ತೆ, ಪಕ್ಕದವ್ರಿಗೆ ಕೇಳಿಸಲ್ಲ. ಇಂಥ ಜಪವನ್ನ ಉಪಾಂಶು ಜಪ ಅಂತ ಕರಿತೀವಿ ನಾವು. ಇದ ಮಾನಸಿಕ ಜಪ, ತುಟಿಯನ್ನು ಕದಲಿಸದಂತೆ, ನಾಲಿಗೆಯನ್ನು ಅಲುಗಾಡಿಸದಂತೆ ಮನಸ್ಸಿನಲ್ಲಿ ಜಪಿಸುವುದೇ ಮಾನಸಿಕ ಜಪ. ಈ ಜಪದ ಉಚ್ಚಾರಣೆಯ 3 ವಿಧಗಳನ್ನು ನಾವು ಗ್ರಹಿಸಬಹುದು. ಇವುಗಳಲ್ಲಿ ವಾಚಿಕ ಜಪಕ್ಕಿಂತ ಉಪಾಂಶು ಜಪವು ಮಿಗಿಲಾಗಿದೆ. ಅಂದ್ರೆ ನೀನ್ ಮಾಡ್ತಾ ಇರ್ತಕ್ಕಂಥ ಜಪ ನಿನ್ಗಷ್ಟೇ ಕೇಳಿಸ್ತಕ್ಕಂಥದ್ದು, ಅದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಉಪಾಂಶ ಜಪಕ್ಕಿಂತ ಮಾನಸಿಕ ಜಪವು ಅತ್ಯಂತ ಶ್ರೇಷ್ಠ ಅಂತಕ್ಕಂಥದ್ದು. ಮಾನಸಿಕ ಜಪವನ್ನ ನಾವು ತಲುಪುವುದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಸಾಧಕರು ಏನ್ ಮಾಡ್ಬೇಕು ಅಂದ್ರೆ ನಾವು ಆದಷ್ಟು ಉಪಾಂಶ ಜಪವನ್ನೇ ನಾವು ಅನುಸರಿಸೋದು ಸೂಕ್ತ ಅಂತ ಭಾವನೆ. ಯಾಕಂದ್ರೆ ಏಕಾಏಕಿ ನಾವು ಒಂದೇ ಆ ಮಾನಸಿಕ ಜಪಕ್ಕೆ ಹೋಗಕ್ ಸಾಧ್ಯ ಆಗುದಿಲ್ಲ. ಮನಸ್ಸು ಚಂಚಲವಾಗಿರುವಂತಹದ್ದು, ಏಕಾಗ್ರತೆ ಅಷ್ಟು ಸುಲಭವಾಗಿ ನಮ್ಗೆ ಕೈಗೆ ಸಿಗುವಂತದ್ದಲ್ಲ ಅದು. ಹಾಗಾಗಿ ಉಪಾಂಶ ಜಪವನ್ನ ಹಿಡಿದು ನಾವು ಮಾನಸಿಕ ಜಪಕ್ಕೆ ಹೋಗೋದು ಸೂಕ್ತ ಅಂತಕ್ಕಂಥದ್ದು ನಾವು ಇಲ್ಲಿ ಕಾಣಬಹುದು. ಇನ್ನ ತೋಂಟದ ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಜಪಕ್ರಮದ ವಿಚಾರವನ್ನ ಸರಳವಾಗಿ ವಿವರಿಸಿದ್ದಾರೆ. ಮತ್ತೆ ಅತ್ಯಂತ ಸೂಕ್ಷ್ಮವಾಗಿರುವಂತಹ ವಿಚಾರನೂ ಸಹ ಇದೆ. ಎಷ್ಟೋ ಜನಕ್ಕೆ ಜಪ ಮಾಡುವಂತಹ ವಿಧಾನಗಳೇ ಗೊತ್ತಿರೋದಿಲ್ಲ ನಮ್ಗೆ.
ಅದಕ್ಕೆ ನಮ್ಮ ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಈ ತರ ಅಪ್ಪಣೆಯನ್ನ ನೀಡ್ತಾ ಇದ್ದಾರೆ. ಎನ್ನ ರೇಚಕ ಪೂರಕ ಕುಂಭಕಗಳೆಲ್ಲವೂ ಶಿವ ಮಂತ್ರಮಯವಾಗಿ ಸಂಚರಿಸುತ್ತಿಪ್ಪವು. ಎನ್ನ ಪೂರಕವೇ ಓಂ 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 ಎಂಬ ಪ್ರಣವ ಸ್ವರೂಪವಾಗಿಪ್ಪವು ನೋಡ. ಎನ್ನ ರೇಚಕವೇ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಎನ್ನುತ್ತಿಪ್ಪುದು ನೋಡ. ಎನ್ನ ಕುಂಭಕವೇ ಪರಶಕ್ತಿಮಯವಾಗಿ ಪರಂಜ್ಯೋತಿ ಸ್ವರೂಪವಾಗಿ ಪರಮ ಚಿದ್ಭಾಂಡವ ಸ್ಥಾನವಾಗಿಪ್ಪುದು ನೋಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮಗೆ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಈ 3 ವಿಧಾನಗಳು ಗೊತ್ತಿದೆ. ಏನು ಯಾವುದು? ಪೂರಕ, ರೇಚಕ, ಕುಂಭಕ. ಪೂರಕ ಅಂದ್ರೆ ಉಸಿರನ್ನ ನಿಧಾನವಾಗಿ ತೆಗೆದುಕೊಳ್ತಕ್ಕಂಥದ್ದು. ರೇಚಕ ಅಂದ್ರೆ ಉಸಿರನ್ನ ಹೊರಗಡೆ ಬಿಡ್ತಕ್ಕಂಥದ್ದು. ಕುಂಭಕ ಅಂದ್ರೆ ಉಸಿರನ್ನ ನಿಲ್ಲಿಸ್ತಕ್ಕಂಥದ್ದು. ಜಪ ಮಾಡ್ಬೇಕಾದ್ರೆ ಈ 3 ಕ್ರಿಯೆಗಳು ನಡಿಬೇಕು ಅಂತ ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಹೇಗೆ ಅಂತಂದ್ರೆ ಎನ್ನ ಪೂರಕವೇ ಓಂ ಓಂ ಎಂಬ ಪ್ರಣವ ಸ್ವರೂಪಿಯಾಗಿಪ್ಪವು ನೋಡ. ಉಸಿರನ್ನ ತೆಗೆದುಕೊಬೇಕಾದ್ರೆ ನಾವು ಓಂ 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 ಅಂತಕ್ಕಂಥ ಈ ಓಂಕಾರವನ್ನ ಉಚ್ಚಾರಣೆ ಮಾಡಿಕೊಂಡು ಮನಸ್ಸಿನಲ್ಲಿ ಉಸಿರನ್ನ ತೆಗೆದುಕೊಳ್ಬೇಕಂತೆ. ಉಸಿರನ್ನ ಬಿಡಬೇಕಾದ್ರೆ ಏನ್ ಮಾಡ್ಬೇಕು? ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತಕ್ಕಂಥದ್ದು. ಇವೆರಡರ ಮಧ್ಯದಲ್ಲಿ ನಾವು ಕುಂಭಕ ಮಾಡ್ತೀವಲ್ಲ, ಅದೇ ನಮ್ಗೆ ಚೈತನ್ಯ ಶಕ್ತಿಯನ್ನ ನೀಡ್ತಕ್ಕಂಥದ್ದು. ಪ್ರಾರಂಭದ ಸಾಧಕರು ಏನ್ ಮಾಡಬೇಕು? ಇದನ್ನ ಅತ್ಯಂತ ಸರಳವಾಗಿ ಮನಸ್ಸಿಗೆ ದೇಹಕ್ಕೆ ಆಯಾಸವಾಗದಂತೆ ಇದನ್ನ ಜಪ ಮಾಡಬೇಕು. ನಾನು ಓಂ ಓಂ ಅಂತಕ್ಕಂಥದ್ದು ಹೇಳ್ತೀನಿ ಅಂದ್ಬಿಟ್ಟು 10 ಬಾರಿ ಹೇಳ್ತೀನಿ ಅಂದ್ಬಿಟ್ಟು ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಳಕ್ ಹೋಗಿ ಅದು ಇನ್ನೊಂದು ಹೆಚ್ಚು ಕಮ್ಮಿ ಆಗ್ಬಾರ್ದು. ಅದಕ್ಕೆ ಸಾಧಕ ಏನ್ ಮಾಡಬೇಕು? ಸರಳ ಮಾರ್ಗದಿಂದ ಆ ಸಾಧನೆಯ ಮೆಟ್ಟಲನ್ನ ಏರ್ಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಜಪ ಮಾಡುವಂತ ಅತ್ಯಂತ ಸೂಕ್ಷ್ಮ ವಿಚಾರವನ್ನ ಸಿದ್ಧಲಿಂಗೇಶ್ವರರು ಈ ಮೂಲಕ ತಮ್ಮ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಪಕ್ಕೆ ಬೇಕಾಗಿರುವಂತಹ ಸ್ಥಳ ಹೇಗಿರಬೇಕು? ದೋಷವಿಲ್ಲದ, ನಿರ್ಭಯವಾದ, ಯಾವುದೇ ತೊಂದರೆ ಇಲ್ಲದ ಏಕಾಂತ ಸ್ಥಳದಲ್ಲಿ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿದು ನಾಚಿಕೆ, ಹೆದರಿಕೆ, ಸೋಮಾರಿತನ ಇವೆಲ್ಲವನ್ನ ಬಿಟ್ಟು ಎಡ ಹಸ್ತದಲ್ಲಿನ ಇಷ್ಟಲಿಂಗ ಸಾಕ್ಷಿಯಾಗಿ ಮಂತ್ರ ಜಪ ಮಾಡುತ್ತಿರಬೇಕು. ವಿಶೇಷವಾಗಿ ಇದು ಅನಂತ ಕೋಟಿ ಫಲವನ್ನ ನೀಡುತ್ತದೆ. ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ಥಳ ಏನಾಗಿರ್ಬೇಕು? ನಿರ್ಭೀತಿಯಿಂದ ಇರಬೇಕು. ಭಯ ಇರಬಾರ್ದು, ಅಲ್ಲಿ ಹೆದರಿಕೆ ಇರಬಾರ್ದು, ಯಾವುದೇ ತೊಂದರೆ ಇರಬಾರ್ದು. ಅಲ್ಲಿ ಅಂತ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಏಕಾಂತದಲ್ಲಿ ಕೂತ್ಕೊಂಡು ನಮ್ಗೆ ಬೇಕಾಗಿರುವಂತ ಯಾವ ಆಸನ ನಿಮಗೆ ಸಿದ್ಧಿಸಿದ್ಯೋ, ಕೆಲವರು ಪದ್ಮಾಸನ, ಕೆಲವರು ಸಿದ್ಧಾಸನ ಹಾಕ್ತಾರೆ. ಆ ಯಾವ ಆಸನ ನಿನಗೆ ಸಿದ್ಧ ಆಗಿದೆಯೋ ಅಂತ ಆಸನವನ್ನ ಹಾಕಿಕೊಂಡು ನಾವು ಜಪವನ್ನ ಮಾಡಬೇಕು. ಅದಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳನೂ ಸಹ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನ ಕೊನೆಯದಾಗಿ ಮಂತ್ರದ ಮಹತ್ವವನ್ನ ನಾವು ಗ್ರಹಿಸಬೇಕು. ಪಠತೋ ನಾಸ್ತಿ ಮೂರ್ಖತ್ವಂ ಜಪತೋ ನಾಸ್ತಿ ಪಾತಕಂ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಮಂತ್ರವನ್ನ ಪಠಿಸುವವರಿಗೆ ಮೂರ್ಖತನವಿರುವುದಿಲ್ಲ. ದಿನವೂ ಮಹಾಮಂತ್ರವನ್ನ ಯಾರು ಜಪಿಸುತ್ತಾರೋ ಅವರಿಗೆ ಪಾಪ ತಾಪಗಳಿರುವುದಿಲ್ಲವಂತೆ. ನೋಡಿ ಎಷ್ಟು ಈಗಾಗಲೇ ಅದರ ಅನುಭವ ನೀವು 1 ನಿಮಿಷದಲ್ಲೇ ಪಡ್ಕೊಂಡಿದ್ದೀರಾ. ಇನ್ನು ದೀರ್ಘವಾಗಿ ನಾವು ಜಪ ಮಾಡಿದ್ದೆ ಆದ್ರೆ ಅದರ ಫಲ ಇನ್ನೆಷ್ಟಿರ್ಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಈ ತರ ಹೇಳ್ತಾ ಇದ್ದಾರೆ. ಜಪತಪ ನಿತ್ಯ ನೇಮವೆನೆಗೆ ಉಪದೇಶ, ನಿಮ್ಮ ನಾಮವೆನೆಗೆ ಮಂತ್ರ, ಶಿವನಾಮವೆನೆಗೆ ತಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮಧೇನುವನಿಗೆ. ಏನ್ ಬೇಕಾದ್ರೂ ಅದು ಕೊಡುತ್ತೆ. ನಾನು ಜಪ ಮಾಡ್ತಕ್ಕಂಥ ಮಂತ್ರ ಇದೆಯಲ್ಲ, ಶಿವ ಮಂತ್ರ, ಅದು ಒಂಥರ ಕಾಮಧೇನು ಇದ್ದ ಹಾಗೆ ಅಂತ ಹೇಳ್ತಾರೆ. ಸಿದ್ದರಾಮಣ್ಣನವರು ಸಹ ತಮ್ಮ ವಚನದಲ್ಲಿ ಜಪವೆಂಬುದು ಪಾಪಕ್ಕೆ ಬಹುತಾಪ ನೋಡಯ್ಯ, ಜಪವೆಂಬುದು ಪುಣ್ಯದ ನಾಣ್ಯ ನೋಡಯ್ಯ, ಜಪವೆಂಬುದು ಚನ್ನಬಸವಣ್ಣನ ಪಾದದಲ್ಲಿಯೇ ಐಕ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಜಪದ ಮಹತ್ವವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನ ಷಣ್ಮುಖ ಶಿವಯೋಗಿಗಳು ಓಂ ನಮಃ ಶಿವಾಯ ಜಪಿಸಿ ನಾನಾ ಭವದ ಬಳ್ಳಿಯ ಬೇರು ಕಿತ್ತೊಗೆದನೆಯ ಎಂದು ಮಾರ್ಮಿಕವಾಗಿ ತಮ್ಮ ವಚನಗಳಲ್ಲಿ ನುಡಿದಿದ್ದಾರೆ. ಇವೆಲ್ಲ ಜಪದ ಮಹತ್ವವನ್ನ ತಿಳಿಸ್ತಕ್ಕಂಥ ಮಾತುಗಳು. ಪ್ರತಿನಿತ್ಯವೂ ಸಾವಧಾನವಾಗಿ ಷಡಕ್ಷರ ಮಂತ್ರವನ್ನ ಜಪಿಸಿದರೆ ಭವ, ಮರಣ, ಮಾಯ, ಕರ್ಮ, ಮಲ, ಪಾಶ, ಬಂಧ, ಬಹುದುರಿತ, ಸಂಸಾರ, ಸಂತಾಪ ಇವುಗಳೆಲ್ಲವೂ ನಾಶವಾಗಿ ಭೋಗ ಮೋಕ್ಷಗಳು ಲಭಿಸುತ್ತವೆ. ಮನುಷ್ಯನು ತಿಳಿದಾಗಲಿ ಅಥವಾ ತಿಳಿಯದಾಗಲಿ, ಪ್ರೀತಿಯಿಂದಾಗಲಿ ಸಹಜವಾಗಲಿ ಶಿವ ಮಂತ್ರವನ್ನ ಒಮ್ಮೆ ಪಠಿಸಿದರೆ ಸಕಲ ದೋಷಗಳಿದು ಮಂಗಲಮಯರಾಗುವರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನ ಈ ಜಪದ ವಿಚಾರಕ್ಕೆ ಬಂದಾಗ, ಮಹಾಮಂತ್ರದ ವಿಚಾರಕ್ಕೆ ಬಂದಾಗ ನಮಗೆ ನೆನಪು ಬರದೆ ನಮ್ಮ ಪರಮ ಪೂಜ್ಯರು. ನಾವು ಗಮನಿಸಬೇಕು,
ಪರಮ ಪೂಜ್ಯರನ್ನು ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿಲ್ಲ ಅಂತ ನಮ್ಗೆ ಈಗ ಅನಿಸ್ತಾ ಇದೆ ಕೆಲವು ಸತಿ. ಅವರು ಸದಾಕಾಲ ಎದ್ದಲ್ಲಿ ಶಿವ ಶಿವ ಅಂತಿದ್ರು, ಕೂತಲ್ಲಿ ಶಿವ ಶಿವ ಅಂತಿದ್ರು, ಆಯಾಸದಲ್ಲಿ ಶಿವ ಶಿವ ಅಂತಿದ್ರು. ನಾವು ಇದೇನು ಶಿವ 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 ಅಂತ 2 ಅಕ್ಷರ ಮಾತ್ರ ಹೇಳ್ತಾರಲ್ಲ ಅಂತಕ್ಕಂಥ ಮಾತು ನಮ್ಗಿತ್ತು. ಆದ್ರೆ ನಮ್ಗೆ ಕೆಲವೊಂದು ವಿಚಾರಗಳನ್ನ ಗ್ರಹಿಸಿದಾಗ ಅವರ ಅಂತರಂಗದ ಬೆಳಕು ಎಷ್ಟಿತ್ತು ಅಂತ ಗೊತ್ತಾಗ್ತಾ ಇದೆ. ಒಂದು ಕಡೆ ಈ ಮೊಗ್ಗೆ ಮಾಯಿದವರು ಹೇಳ್ತಾರೆ, ಶಿವ ಎನ್ನುವ 2 ಅಕ್ಷರವು ಪಂಚಾಕ್ಷರಿ ಮಂತ್ರದ ಸಾರ ಸರ್ವಸ್ವ ಅಂತ ಹೇಳಿದ್ದಾರೆ. ಪರಮ ಪೂಜ್ಯರು ಶಿವ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಸಂಪೂರ್ಣ ಅರ್ಥ ಯಾವುದು ಅಂದ್ರೆ ಓಂ ನಮ ಶಿವಾಯ ಅಂತ. ನೋಡಿ ಎಷ್ಟು ಅರ್ಥವಾಗಿರುವಂತಹದ್ದು. ಇಡೀ ಅವರ ಬದುಕೆ ಶಿವಮಯವಾಗಿತ್ತು. ಅಂದ್ರೆ ತಮ್ಮ ದೇಹವನ್ನೆಲ್ಲ ಮಂತ್ರಮಯವನ್ನಾಗಿ ಮಾಡಿಕೊಂಡು ಅಂಗವನ್ನ ಮಂತ್ರಮಯ ಮಾಡಿಕೊಂಡು ಅದು ಲಿಂಗವನ್ನಾಗಿ ಪರಿವರ್ತನೆ ಮಾಡತಕ್ಕಂತ ಗುರಿಗೆ ಅವರು ತಲುಪಿದ್ರು. ಶ್ರೇಷ್ಠವಾದ ಶಿವ ಎಂಬ 2 ಅಕ್ಷರಗಳಿಂದ ಪಂಚಾಕ್ಷರಿ ಮಹಾಮಂತ್ರಕ್ಕೆ ಆಶ್ರಯವಾಗಿದೆ ಎನ್ನುತ್ತಾರೆ ನಮ್ಮ ಮೊಗಿ ಮಾಯಿದೇವರು ತಮ್ಮ ಶತಕತ್ರಯದಲ್ಲಿ. ನಾವು ಸೂಕ್ಷ್ಮವಾಗಿ ಇದೆಲ್ಲ ವಿಚಾರಗಳನ್ನ ಗಮನಿಸಬೇಕು. ತೆಲುಗು ನಾಡಿನ ಮಹಾದಾರ್ಶನಿಕ ಕವಿ ವೇಮಣ್ಣ ಅಂತಕ್ಕಂಥವ್ರು ಇದ್ದಾರೆ. ಅವರು ತಮ್ಮ ಜ್ಞಾನ ಮಾರ್ಗದಲ್ಲಿ ಹೇಳ್ತಾರೆ, 5 ಅಕ್ಷರಗಳ ಅಂಗವಂ ತಿಳಿದೊಡೆ 5ರಲ್ಲಿಯೇ ಮುಕ್ತಿ ಅಡಗಿಹುದು. 5ರಲ್ಲಿರುವ ಮಹಾತ್ಮನ ತಿಳಿವು ವಿಶ್ವತೋಭಿರಾಮ ಕೇಳೋ ವೇಮ ಎಂತಕ್ಕಂಥ ಮಾತನ್ನ ಪಂಚಾಕ್ಷರಿ ಮಂತ್ರದ ಮಹತ್ವವನ್ನ ಇಲ್ಲಿ ತಿಳಿಸ್ತಾರೆ. ಒಟ್ಟಾರೆ ನಮ್ಮ ಮನವೇ ಮುಕ್ತಿಗೆ ಮೂಲ. ಎಲ್ಲದಕ್ಕೂ ಮೂಲ ಯಾವುದು ಅಂದ್ರೆ ಮನಸ್ಸು. ಈ ಮನಸ್ಸು ಶುದ್ಧವಾಗಿದ್ರೆ ನಾವು ಶುದ್ಧವಾಗಿರ್ತೀವಿ, ಸಮಾಜನೂ ಶುದ್ಧವಾಗಿರುತ್ತೆ. ಹಾಗಾಗಿ ಚಂಚಲವಾದ ಮನೋನಿಗ್ರಹಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ಸದಾಕಾಲ ಮಹಾಮಂತ್ರವನ್ನ ಜಪಿಸ್ತಾ ಇರ್ಬೇಕು. ನಿಮ್ಗೆ ದಿವ್ಯ ಮಾರ್ಗವನ್ನ ಯಾರು ತೋರಿಸಿದಾರೋ ಆ ಮಹಾಮಂತ್ರವನ್ನೇ ಉಚ್ಚಾರಣೆ ಮಾಡಿ ನಿಜಕ್ಕೂ ನಮ್ಮ ಬದುಕು ವಾಸನ ಆಗುತ್ತೆ ಅಂತಕ್ಕಂಥ ಈ ಮಂತ್ರದ ವಿಚಾರವನ್ನು ಇಷ್ಟು ಗ್ರಹಿಸಬಹುದು. ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕು, ಈ ಮಹಾಮಂತ್ರವನ್ನ ಹಿಡಿದೇ ನಮ್ಮ ಶರಣರು ಬದುಕನ್ನ ಸಾರ್ಥಕಗೊಳಿಸ್ಕೊಂಡಿರ್ತಕ್ಕಂಥವ್ರು. ಯಾವುದೇ ಶರಣರನ್ನು ನಾವು ಗಮನಿಸಿ, ಆ ಎಲ್ಲ ಶರಣರುಗಳು ಅವ್ರ ಕಾಯಕದಲ್ಲೂ ಸಹ ಶಿವನಾಮ ಜಪವನ್ನ ಮಾಡ್ತಾ ಇದ್ರು. ಪ್ರಸಾದ ಮಾಡ್ಬೇಕಾದ್ರೆ ಹೇಳ್ತಾರೆ, ತುತ್ತಿಗೊಮ್ಮೆ ಏನಂತ ಇರ್ಬೇಕು, ಇದು ಪ್ರತಿ ದಿವಸ ನೀವು ಪ್ರಸಾದವನ್ನ ಸ್ವೀಕರಿಸಬೇಕಾದ್ರೆ ನೀವೇ ಹೇಳ್ತಾ ಇರ್ತಕ್ಕಂಥ ವಿಚಾರ, ಮೌನದಲ್ಲಿ ಉಂಬುದು ಆಚಾರವಲ್ಲ. ಸುಮ್ಮನೆ ಮೌನವಾಗಿದ್ದೀನಿ ಅಂದ್ಬಿಟ್ಟು ಮಾತಾಡ್ತಾ ಇಲ್ಲ ಅಂತ ಪ್ರಸಾದ ಸ್ವೀಕರಿಸೋದಲ್ಲ. ಪ್ರಸಾದ ಸ್ವೀಕರಿಸಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು, ಶಿವನಾಮಸ್ಮರಣೆ ಇರಬೇಕು. ಇಡೀ ದೇಹವನ್ನ ನಾವು ಪ್ರಸಾದಮಯಗೊಳಿಸ್ಬೇಕು. ಯಾವಾಗ ತೆಗೆದುಕೊಳ್ಳುವಂತ ಪ್ರಸಾದ ಅದು ಶಿವಮಂತ್ರವಾದಾಗ ಅದು ಪ್ರಸನ್ನತೆ ಖಂಡಿತವಾಗಿ ಕೊಡುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಗಮನಿಸಬಹುದು. ಇವತ್ತಿನ ಒಂದು ವಿಶೇಷವಾಗಿ ಈ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಾವು ಒಬ್ರು ಮಹಾತ್ಮರ ಬಗ್ಗೆ ನಾವು ಇವತ್ತು ಅನೇಕ ವಿಚಾರಧಾರೆಗಳನ್ನ ನಾವು ಅರ್ಥಕೊಂಡಿದ್ದೀವಿ ಅಲ್ವಾ. ವ್ಯೋಮಮೂರ್ತಿ ಅಲ್ಲಮ ಪ್ರಭುದೇವರು. ನಮ್ಗೆ ಶರಣ ತತ್ವ ಅಂದ್ರೆ ಪ್ರಮುಖವಾಗಿ ನಮ್ಗೆ ಬಸವಣ್ಣವ್ರ ನೆನಪು ಬರ್ತಾರೆ, ಸಿದ್ದರಾಮ ಅವರು ಬರ್ತಾರೆ, ಚನ್ನಬಸವಣ್ಣವರು ಬರ್ತಾರೆ, ಮಹಾದೇವಿ ಅಕ್ಕವರು ಬರ್ತಾರೆ. ಈ 4 ಜನರು ಸಹ ಈ ಶರಣ ತತ್ವದ ಮಹಾಮಂಟಪಕ್ಕೆ ಆಧಾರ ಸ್ತಂಭಗಳು. ಇದಕ್ಕೆ ಒಂದು ಕಳಸ ಇರಬೇಕಲ್ಲ, ಆ ಕಳಸ ಯಾರು ಅಂತಂದ್ರೆ ಅಲ್ಲಮ ಪ್ರಭುದೇವರು. ಆಗಲೇ ನಮ್ಮ ಶರಣರು ಹೇಳಿದ್ರು, ಅಲ್ಲಮ ಪ್ರಭುಗಳನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರು. ಯಾಕೆ ಅಂತಂದ್ರೆ ಬಸವಣ್ಣ ಜಗತ್ತಿಗೆ ಗೊತ್ತಿತ್ತು, ಆದ್ರೆ ಬಸವಣ್ಣನಲ್ಲಿ ಒಬ್ಬ ನಿಜ ಬಸವಣ್ಣನವನ್ನ ಈ ಜಗತ್ತಿಗೆ ತೋರಿಸ್ತಂತವ್ರು ಯಾರು ಅಂದ್ರೆ ಅದು ಅಲ್ಲಮ ಪ್ರಭುದೇವರು. ಸಿದ್ದರಾಮನಲ್ಲಿ ಮತ್ತೊಬ್ಬ ಸಿದ್ದರಾಮನನ್ನ ಈ ಜಗತ್ತಿಗೆ ಪ್ರಕಟ ಮಾಡಿದವರು ಯಾರಾದ್ರೂ ಇದ್ರೆ ಅದು ಅಲ್ಲಮ ಪ್ರಭುದೇವರು. ಮಹಾದೇವಿ ಅಕ್ಕನಲ್ಲಿ ಇನ್ನೊಬ್ಬ ಅಕ್ಕ ಅಡಗಿದಾಳೆ ಅಂತಕ್ಕಂಥ ಮಾತನ್ನ ಈ ಜಗತ್ತಿಗೆ ಅನುಭವ ಮಂಟಪದ ಮೂಲಕ ತೋರಿಸಿದ್ದು ಯಾರು ಅಂತಂದ್ರೆ ಅದು ಅಲ್ಲಮ ಪ್ರಭುದೇವರು. ಚನ್ನಬಸವಣ್ಣನವರ ಅವಿರಳ ಜ್ಞಾನಿ ಚನ್ನಬಸವಣ್ಣನವರಾಗಿ ಪರಿವರ್ತನೆ ಮಾಡುವುದರಲ್ಲಿ ಯಾರು ಅಲ್ಲಮ ಪ್ರಭುದೇವರ ಕೊಡುಗೆಯೂ ಸಹ ಅಪಾರವಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಸ್ಮರಿಸ್ಕೊಳ್ಬೇಕು. ನಿಜಕ್ಕೂ ಇಂತಹ ಒಬ್ಬ ಶರಣರನ್ನ ನಾವು ಇವತ್ತು ನಮ್ಮ ಜೀವನದಲ್ಲಿ ನಾವು ಸ್ಮರಣೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಅದೇ ಒಂದು ದಿವ್ಯ ಮಹಾಮಂತ್ರ. ಅಲ್ಲಮ ಪ್ರಭುದೇವರ ಜೀವನ ಚರಿತ್ರೆಯನ್ನ ಸುಮಾರು ಸಮಯದಲ್ಲಿ ನಾವು ಕೇಳಿದ್ದೀವಿ ಅಂದ್ರೆ ಅವರ ನಾಮಸ್ಮರಣೆಯೇ ನಮ್ಗೆ ಮಹಾಮಂತ್ರ ಇರುತ್ತೆ. ನಿಜಕ್ಕೂ ಶರಣರ ಮಾರ್ಗದಲ್ಲಿ ಅನುಸರಿಸಿರ್ತಕ್ಕಂಥವ್ರ ಮಾತೇ ಒಂಥರ ಬದಲಾವಣೆ ಇರ್ತದೆ. ಅವ್ರ ಮಾತಿನಲ್ಲಿ ಮಹತ್ವವನ್ನ ನಾವು ಗಮನಿಸಬೇಕು. ಬಾಯಿ ಹಿಡಿದವರು ಪ್ರಾರಂಭದಲ್ಲಿ ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ನಮ್ಮ ನಿರೂಪಕರು ಏನೇನೋ ಹೇಳಿದ್ರು ಅದ್ಯಾವುದೂ ನಾನಲ್ಲ ಅಂದ್ರು. ಅಲ್ಲಮನೂ ಅದೇ ಹೇಳಿದ್ದು, ನಾನಲ್ಲ ಅನ್ನೋರ್ನೇ ಅಲ್ಲಮ ಅಂತ ಕರಿತೀವಿ ನಾವು. ಹಾಗಾಗಿ ನಾನು ಏನೂ ಅಲ್ಲ ಅಂತ ಅನ್ಕೊಂಡು ಈ ಜಗತ್ನಲ್ಲಿ ಬದುಕೋದಿದೆಯಲ್ಲ
ನಿಜವಾಗ್ಲೂ ನಾವೆಲ್ಲರೂ ಅಲ್ಲಮರ ಆಗ್ಬೋದು. ಅಂತಹ ಅಲ್ಲಮರ ತತ್ವವನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇ ಆದ್ರೆ ಇಂತಹ ಚಿಂತನ ಗೋಷ್ಠಿಗಳು ನಿಜಕ್ಕೂ ಸಾರ್ಥಕವಾಗುತ್ತೆ. ಇವತ್ತಿನ ಗೋಷ್ಠಿಯಲ್ಲಿ ನಮ್ಮ ಮಠದ ಪರಮ ಭಕ್ತರು ಅವರು, ನಾವೆಷ್ಟೋ ಸತಿ ನಾವು ಬಾಲ್ಯದಲ್ಲಿ ಸಹ ಅವ್ರ ಮಾತುಗಳನ್ನ ಕೇಳಿರ್ತಕ್ಕಂಥವ್ರು. ಎಷ್ಟೋ ಬಾರಿ ಶ್ರೀಮಠಕ್ಕೆ ಬಂದಿದ್ದಾರೆ, ತಮ್ಮದೇ ಆಗಿರ್ತಕ್ಕಂಥ ಪ್ರವಚನವನ್ನ ಇಲ್ಲಿ ನೀಡಿದ್ದಾರೆ. ಇವತ್ತು ಸಹ ಅವರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಯಾವುದು ನಮ್ಮ ವ್ಯೋಮಮೂರ್ತಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರನ್ನ ನಮ್ಮ ಮುಂದೆ ಅವರ ದರ್ಶನವನ್ನ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ ಸಮಯ ಸಾಕಾಗಿಲ್ಲ ಅಂತಲೇ ನಾನು ಭಾವಿಸ್ತೀವಿ. ಸಾಸಿರದ ಒಂದು ಭಾಗದಷ್ಟೇ ನಾವು ಅಲ್ಲಮ ಪ್ರಭು ಬಗ್ಗೆ ನಾವು ತಿಳ್ಕೊಂಡಿರೋದು. ಇನ್ನು ಎಷ್ಟು ಭಾಗ ನಾವು ತಿಳ್ಕೊಳ್ಳೋದಿದೆ ಅಂತ ಇಲ್ಲಿ ಯೋಚನೆ ಮಾಡಬೇಕು. ನಿಜಕ್ಕೂ ಅಂತಹ ಅಲ್ಲಮರ ಬಗ್ಗೆ ಸದಾ ಸ್ಮರಣೆಯನ್ನ ನಾವು ಮಾಡ್ಕೊಂಡಿದ್ದೇ ಆದ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಅದ್ರ ಜೊತೆಗೆ ಇವತ್ತು ನಮ್ಮ ತುಮಕೂರಿನ ಅನೇಕ ಶರಣ ಬಂಧುಗಳು, ಅದರಲ್ಲೂ ವಿಶೇಷವಾಗಿ ತುಮಕೂರಿನ ಶರಣ ಸಾಹಿತ್ಯ ಪರಿಷತ್ತಿನ ಅನೇಕ ಸದಸ್ಯರುಗಳು ಇಲ್ಲಿ ಪ್ರತಿ ತಿಂಗಳು ಸಹ ಈ ಗೋಷ್ಠಿಯಲ್ಲಿ ಬಂದು ಭಾಗವಹಿಸಿ ಗೋಷ್ಠಿಯನ್ನ ಯಶಸ್ವಿಗೊಳಿಸ್ತಾ ಇರ್ತಾರೆ. ಅವರಿಗೂ ಸಹ ಶ್ರೀಮಠದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ನಮ್ಮ ಅನೇಕ ಮಾತೆಯರು ಸಹ, ನಿಜಕ್ಕೂ ಇದು ಮಹಾಮಂಟಪ ಅಂತಾನೆ ನಮ್ಗೆ ಅನಿಸ್ತಾ ಇರುತ್ತೆ ಕೆಲವು ಸತಿ. ಶರಣ ಮಾರ್ಗದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಸ್ಥಾನವನ್ನ ಕೊಟ್ಟಿದ್ದು ಅದು ಅನುಭವ ಮಂಟಪ. ಅಂತಹ ಅನುಭವ ಮಂಟಪದಿಂದ ಸಿಡಿದ ಚೈತನ್ಯ ಕಿಡಿಗಳು ಯಾರು ಅಂತಂದ್ರೆ ಅನೇಕ ಶಿವಶರಣೆಯರು. ಅದಕ್ಕೆ ಅಕ್ಕ ಮಹಾದೇವಿ ಇರ್ಬೋದು, ಮುಕ್ತಾಯಕ್ಕ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಆಗಿರ್ಬೋದು, ದುಗ್ಗವ್ಯ ಆಗಿರ್ಬೋದು. ಇಂತಹ ಮಹಾ ಶಿವಶರಣೆಯರನ್ನ ಈ ಜಗತ್ತಿಗೆ ಪ್ರಕಟ ಮಾಡಿದ್ದು ಅದು 12ನೇ ಶತಮಾನ. ಅಂತಹ ಒಂದು ದಿವ್ಯ ಚೇತನವನ್ನ ನಾವೆಲ್ಲ ಇವತ್ತು ಸ್ಮರಣೆ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಾ. ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.